ಗಣಿತ ಶಿಕ್ಷಕರಾದ ಅಬ್ದುಲ್ ಮಾಲಿಕ್ 22 ವರ್ಷಗಳ ಕಾಲ ಪ್ರತಿದಿನವೂ 1 ಕಿಲೋಮೀಟರ್ಗಳಷ್ಟು ದೂರ ಕಡಲುಂಡಿ ನದಿಯನ್ನು ಈಜುತ್ತಾ ಶಾಲೆಗೆ ಹೋಗುತ್ತಿದ್ದರು. ತಮ್ಮ ವಿದ್ಯಾರ್ಥಿಗಳಿಗೆ ಬೋಧನೆ ನೀಡುವುದು ಅವರ ನಿತ್ಯ ಧರ್ಮವಾಗಿತ್ತು. 1993ರಲ್ಲಿ ಅವರು ಶಾಲೆಗೆ ಸೇರಿಕೊಂಡರು. ಮೊದಲ ವರ್ಷ ರಸ್ತೆಯ ಮೂಲಕ ಪ್ರಯಾಣ ಮಾಡಿದ ಅವರು 1994ರಿಂದ ನದಿಯ ಮಾರ್ಗವನ್ನು ಆರಿಸಿದರು. ಶಾಲೆಗೆ ನೇರವಾಗಿ ಕೇವಲ 1.5 ಕಿಮಿ ದೂರವಿದ್ದರೂ ರಸ್ತೆಯ ಮಾರ್ಗದಲ್ಲಿ 3 ಬಸ್ಗಳನ್ನು ಬದಲಾಯಿಸಬೇಕಾಗುತ್ತಿತ್ತು. ಪ್ರಯಾಣ 12ರಿಂದ 24 ಕಿಮಿ ದೂರವಿರುತ್ತಿತ್ತು. ಇದರಿಂದ ಉಂಟಾಗುವ ಸಮಯ ಮತ್ತು ಶ್ರಮವನ್ನು ಕಡಿಮೆ ಮಾಡಲು ಅವರ ಸಹೋದ್ಯೋಗಿಯ ಸಲಹೆಯಿಂದ ಅವರು ಈಜಲು ಪ್ರಾರಂಭಿಸಿದರು. ಮಳೆ ಇದ್ದರೂ, ನದಿ ತುಂಬಿದ್ದರೂ ಮಾಲಿಕ್ ಟೈರ್ ಟ್ಯೂಬ್ ಅನ್ನು ಬೆನ್ನಿಗೆ ಕಟ್ಟಿಕೊಂಡು ನದಿಗೆ ಹಾರುತ್ತಿದ್ದರು. ಪುಸ್ತಕಗಳು, ಬಟ್ಟೆಗಳು ಹಾಗೂ ಚಪ್ಪಲಿಗಳನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ಜೋಪಾನವಾಗಿ ಹಾಕಿಕೊಂಡು ನದಿಯನ್ನು ಈಜುತ್ತಾ ದಡದತ್ತ ಹೋಗುತ್ತಿದ್ದರು. 22 ವರ್ಷಗಳ ಕಾಲ ಒಂದೇ ದಿನವೂ ಅವರು ಶಾಲೆಗೆ ಬಾರದ ದಿನವಿಲ್ಲ. ಪ್ರಬಲ ಮಳೆಯೂ ನದಿಯ ಪ್ರವಾಹವೂ ನನ್ನನ್ನು ತಡೆಯಲಿಲ್ಲ ಎನ್ನುತ್ತಾರೆ ಮಾಲಿಕ್. ನದಿಯಲ್ಲಿ ಮೀನುಗಳು, ಸರ್ಪಗಳು, ಬಿದ್ದ ಮರಗಳೆಲ್ಲ ಬಂದಿದ್ದರೂ ನಾನು ಭಯಪಟ್ಟಿಲ್ಲ. ನಾನು ಒಳ್ಳೆಯ ಈಜುಗ, ನನಗೊಂದು ಕರ್ತವ್ಯವಿತ್ತು. ಆದರೆ ಮಾಲಿಕ್ ಅವರ ನಿಷ್ಠೆ ಕೇವಲ ಈಜಿನಲ್ಲಿಲ್ಲ, ಅವರು ಬೋಧನೆಯ ಮೂಲಕ ಜೀವನ ಮೌಲ್ಯಗಳನ್ನು ಕಲಿಸುತ್ತಿದ್ದರು. ವಿದ್ಯಾರ್ಥಿಗಳಿಗೆ ಈಜುವುದು ಕಲಿಸಿ ನೀರಿನ ಭಯವನ್ನು ನಿವಾರಿಸುತ್ತಿದ್ದರು. ತಮ್ಮ ಶಾಲೆಯ ಸುತ್ತಲೂ ನೀರು ತುಂಬಿರುವ ಪ್ರದೇಶದಲ್ಲಿರುವ ಮಕ್ಕಳಿಗೆ ಇದು ಬದುಕುವ ಕೌಶಲ್ಯ. ಪರಿಸರ ಸಂರಕ್ಷಣೆಯತ್ತ ಅವರ ಬದ್ಧತೆಯೂ ಅಪಾರ. ನದಿಯಲ್ಲಿನ ಮಲಿನತೆಯನ್ನು ನೋಡಿ ದುಃಖಪಟ್ಟ ಅವರು ವಿದ್ಯಾರ್ಥಿಗಳೊಂದಿಗೆ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನು ತೆಗೆದು ನದಿಯನ್ನು ಶುದ್ಧಗೊಳಿಸುವ ಕಾರ್ಯ ನಡೆಸಿದರು. ಅವರು ಮಕ್ಕಳಿಗೆ ಕೇವಲ ಪಾಠವನ್ನಷ್ಟೇ ಅಲ್ಲ, ಸಮಾಜದ ಬಗ್ಗೆ ಜವಾಬ್ದಾರಿ ಎಂಬ ಮೌಲ್ಯವನ್ನು ಕಲಿಸುತ್ತಿದ್ದರು. ಇತ್ತೀಚೆಗೆ ಶಾಲಾ ಮುಖ್ಯೋಪಾಧ್ಯಾಯ ನಿವೃತ್ತರಾದ ನಂತರ ಹೆಚ್ಚಿದ ಆಡಳಿತ ಜವಾಬ್ದಾರಿಗಳ ಕಾರಣ ಅವರು ಈಜುವುದು ನಿಲ್ಲಿಸಿದ್ದಾರೆ. ಈಗ ಅವರು ಬಸ್ಗಳು ಮತ್ತು ಆಟೋ